ಮಾಡಿ ಬಿಟ್ಟಿದ್ದಾರೆ. ಈಗ ಅದ್ ಬಿಟ್ರೆ ನಮಗೂ ಬೇರೆ ಕೆಲಸ ಬರಲ್ಲ, ಏನ್ ಬೇರೆ ಮಾಡೋದು. ಆ, ಅವ- ಈಗ ಇದನ್ನು ಮಾಡ್ದಂಗಿದ್ರೆ ಇದ್ರು ಮಾಡಲ್ಲಪ್ಪ ಅವರು ಅಂತಾರೆ ಜನ. ಹೌದೌದೌದು ಅಡಿಕೆ ತರ ಬಯಲ್ ಬಿಟ್ಟಾರೆ ಅಂತ ಹೇಳಿ. ಬೀಳ್ಬಿಟ್ಟಿದ್ದಾರೆ. ಹಾ ಇಲ್ಲ ಮಾರಿಯ ಹ್ಮ್ ಇದ್ದು ಸ್ವಲ್ಪ ಹೊಲನ ಮಾಡ್ಕೊಂಡು ಅಡ್ಡಾಡ್ತಾರಪ್ಪ. ಅಡ್ಡಾಡ್ ಈಗ ಮಾಡ್ದಂಗ್ ಬಿಟ್ಟಿಯ ಜನ ಆಡ್ಕೊಂತಾರೆ. ಹ್ಮ್ ಈಗ ಮಾಡಿಯ ನಮಿ ನೋವು. ಹೌದು ಮೈ ಮೇಲೆಲ್ಲ ಹ್ಮ್ ಹಾ. ಮಳೆನೇ ಇಲ್ಲಲ್ಲ ಇಲ್ಲಿ, ಮಳೆ ಇಲ್ಲ, ಬೋರ್ ತರ ನೀರ್ ಜಾಸ್ತಿ ಬರ್ತಿಲ್ಲ, ಅದಕ್ಕಾಗಿ ಸುಮ್ನೆ ಆಗ್ಬಿಟ್ಟು. ಹಾ ಮೊನ್ನೆ ಈಗ ಒಂದ್ 20 ದಿನದ ಮುಂಚೆ ಮಳೆ ಬಂತು, ಹೊಲ ಒಡ್ಸಿ ಬೀಜ ಹಾಕಿದ್ವಿ, ಅಲ್ಲಿಗೆ ಲಾಸ್ಟ್. ಹಾ ಬೀಜ ಹಾಕಿದ್ದೆ ಲಾಸ್ಟ್, ಮತ್ತೆ ಮಳೆನೇ ಇಲ್ಲ. ಮಳೆ ಇಲ್ಲ. ಅದೇ ಒಂದ್ 20 ನಿಮಿಷ ಹೊಡೆದ್ರೆ ಒಂದ್ ಅರ್ಧ ಗಂಟೆ ಆಫ್ ಮಾಡ್ಬೇಕು. ಅರ್ಧ ಗಂಟೆ ಆಫ್ ಮಾಡ್ಬೇಕು. ಅರ್ಧ ಗಂಟೆ ಆಫ್ ಮಾಡಿ ಒಂದ್ 20 ನಿಮಿಷ ಓಡ್ಸೋದು. ಸ್ನೇಹಿತರೆ ನಮಸ್ಕಾರ. ಇದು ಸೊಲ್ಲಾಪುರದವ್ರದ್ದು ಹೊಲ ಇರಜ್ನಟ್ಟಿ ಗೇಟ್ ಆದ್ಮೇಲೆ ಜಾನಕೋಟಕ್ಕಿಂತ ಮುಂಚೆ ಸಿಗುತ್ತೆ ಬಲಭಾಗದಲ್ಲಿ. ನೀವು ಗಮನಿಸಬಹುದು ಸ್ನೇಹಿತರೆ, ನೋಡ್ರಿ ನೀರ್ ಕಟ್ತಾ ಇದಾರೆ. ಮೆಕ್ಕೆಜೋಳ ಇನ್ನೂ ಸಣ್ಣದಿದೆ, ಮಳೆ ಇಲ್ಲ ಅಂತ ಲೇಟ್ ಆಗಿ ಹಾಕಿದ್ದಾರೆ. ಈಗ ಏನು ತೇವಾಂಶ ಎಲ್ಲ ಸಣ್ಣ ಮೆಕ್ಕೆಜೋಳ ಹುಟ್ಟುತ್ತಿಲ್ಲ, ಒಣಗ್ತಿದೆ ಅಂತ ಹೇಳ್ಬಿಟ್ಟು ನೀರ್ ಕಟ್ತಾ ಇದಾರೆ. ಪ್ರಾಬ್ಲಮ್ ಏನಂತಂದ್ರೆ ಇವ್ರು ಬೋರಲ್ಲಿ ನೀರ್ ಕಮ್ಮಿ ಆಗಿದಾವೆ. ಅರ್ಧ ಗಂಟೆ ಚಾಲು ಮಾಡ್ತಾರೆ, ಅರ್ಧ ಗಂಟೆ ಆಫ್ ಮಾಡ್ತಾರೆ. ಈಗ ಆಫ್ ಮಾಡಿದ್ರೆ ಅರ್ಧ ಗಂಟೆ ಕಾಯ್ತಾ ಇದಾರೆ. ಇದೊಂದು ಮಾಹಿತಿ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಅಣ್ಣಾರ ನಮಸ್ಕಾರ. ನಮಸ್ಕಾರ ಅಣ್ಣ ನಿಮ್ದು ಹೆಸರು ಊರು ಸ್ವಲ್ಪ ಪರಿಚಯ ಮಾಡ್ಕೊಡ್ರಿ. ನಮ್ದು, ನನ್ನ ಹೆಸರು ಪರಮೇಶ್ವರಪ್ಪ ಅಂತ ಹೇಳಿ. ಯಾವ ಊರು ಬರುತ್ತಣ್ಣ? ಸೊಲ್ಲಾಪುರ. ದುರ್ಗಕ್ಕೆ ಎಷ್ಟು ಕಿಲೋಮೀಟರ್ ಇಂದ? 5 ಕಿಲೋಮೀಟರ್ ಆಯ್ತು. ಓಕೆ ಅಣ್ಣ, ನಾನು ಬಂದಾಗ ನೋಡಿದೀನಿ ಅರ್ಧ ಹಸಿ ಆಗೈತೆ. ನೀವು ಎಲ್ಲಿಗೆ ಸ್ಪ್ರಿಂಕ್ಲರ್ ಹಾಕಿದ್ರಾ? ಈಗ ಕರೆಂಟ್ ಇದ್ರೆ ಮೋಟರ್ ಆಫ್ ಮಾಡಿದ್ರೆ ಏನ್ ಪ್ರಾಬ್ಲಮ್? ನೀರ್ ಕಮ್ಮಿ ಆಗೈತೆ, ಸ್ವಲ್ಪ ಮಾಹಿತಿ ಕೊಡ್ರಿ. ನೀರು 1 ಗಂಟೆ ಬರ್ತ, 1 ಗಂಟೆಗೆ 20 ನಿಮಿಷ ಹೊಡೆದ್ರು 20 ನಿಮಿಷ ಆಫ್ ಮಾಡ್ಬೇಕು. ಕೊಡೋದು 2 ಗಂಟೆ ಕರೆಂಟ್, ಏನ್ ಮಾಡೋದಿಲ್ಲ, ನೀರ್ ಬರ್ತಿಲ್ಲ. ನೀರ್ ಬರ್ತಿಲ್ಲ. ಓಕೆ ಅಣ್ಣ, ಈಗ ಮಳೆ ಬಂದ್ಬಿಟ್ಟು ಎಷ್ಟು ದಿವಸ ಆಯ್ತು ಇಲ್ಲಿ ನಿಮ್ ಏರಿಯಾದಾಗ ಇವತ್ತಿಗೆ? ಇವತ್ತು ಗಾಲ 10-12 ದಿನ ಆಯ್ತು ಮಳೆ ಬರ್ದ. ಮಳೆ ಬರದೆ 10-12 ದಿವಸ ಆಯ್ತು. ಅಣ್ಣ ಇದು ಮೆಕ್ಕೆಜೋಳ ಬಿತ್ತಿ ಎಷ್ಟು ದಿವಸ ಆಗೈತೆ? 10 ದಿವಸ ಆಗೈತೆ ಬಿತ್ತಿ ಬಿಟ್ಟು. ದಿನ ಒಂದ್ ಸ್ವಲ್ಪ ಬಂತು, ಅವತ್ತಿಗೆ ಲಾಸ್ಟ್. ಬಿತ್ತುವಾಗ ಒಂದ್ ಸ್ವಲ್ಪ ಬಂದಿತ್ತು, ಅದಾದ್ಮೇಲೆ ಲಾಸ್ಟ್ ಬಂದಿಲ್ಲ. ಬಂದೇ ಇಲ್ಲ. ಈಗ ಅದಕ್ಕೆ ಕಾದು ಈಗ ನೀರ್ ಕಟ್ತಾ ಇದೀರಾ? ನೋಡೋಣ ಅಂತ. ಓಕೆ ಅಣ್ಣ, ಈಗ ಇನ್ನು ಅರ್ಧ ಗಂಟೆ ಬಿಟ್ಟು ಚಾಲು ಮಾಡ್ತಿರಲ್ವಾ? ಎಷ್ಟು ಹೊಲಕ್ಕಾಗುತ್ತೆ, ಯಾವ ತರ ನೀರ್ ಕಟ್ಕೊಂತ ಇದೀರಾ? ಇದು ಎಷ್ಟು ಎಕರೆ ಬರುತ್ತೆ, ಸ್ವಲ್ಪ ಮಾಹಿತಿ ಕೊಡ್ರಿ. ಇದು 1.5 ಎಕರೆ ಬರ್ತದೆ. 4 ದಿನದಿಂದ ಕಟ್ತದೆ. 4 ದಿವಸದಿಂದ ನೀರ್ ಕಟ್ತಾ ಇದೀರಾ? ಓಕೆ ಅಣ್ಣ, ಇದು ಯಾವ ತರ ನೆಲ ಬರುತ್ತೆ? ಇದು ಹಸಿ ಹಿಡಿಯುತ್ತಾ ಹಿಡಿಯಲ್ವಾ? ಇದು ಸ್ವಲ್ಪ ಕೆಂಪು ಮಿಕ್ಸ್ ಐತೆ, ಇಸೆ ಜಲ್ದಿ ಆರ್ಬಿಡ್ಬೇಕು ಕಣಪ್ಪ, ಬೇಗ ಒಣಗುತ್ತೆ. ಒಣಗುತ್ತೆ. ಹಸಿ ಇರಲ್ಲ ಜಾಸ್ತಿ. ಓಕೆ ಅಣ್ಣ, ಈಗ ಇಲ್ಲಿ ಕಟ್ಟಿದ್ರಲ್ಲ, ಇವತ್ತು ಕಟ್ತಾ ಇದ್ರಲ್ಲ, ಈ ಮಳೆ ಬರ್ದಂಗಿದ್ರೆ ಮತ್ತೆ ಎಷ್ಟು ದಿವಸಕ್ಕೆ ಇಲ್ಲಿ ಕಟ್ಬೇಕಾಗತ್ತೆ? ಮತ್ತೆ ಇನ್ನೊಂದ್ ವಾರದೊಳಗ ಒಂದ್ಸರಿ ಓಕೆ, ಆ ಕಡೆಯಿಂದ ಹಿಂಗ್ ಸುಮ್ ಕುಡಿಸ್ಕೊಂತ ಬರ್ತಿರೋದೆ, ಬಿಡ್ತಿರೋದೆ ನೀರು. ಓಕೆ ಅಣ್ಣ, ಈ ಮಳೆಗಾಲದಲ್ಲೇ ಮಳೆ ಆಗ್ತಿಲ್ಲ. ಈ ತರ ಮಳೆಗಾಲ ಈ ವರ್ಷ ಹೆಂಗ್ ಅನ್ಸುತ್ತೆ ನಿಮ್ಗೆ? ಬಹಳ ಪಜಿತ ಆಯ್ತಪ್ಪ, ಏನಾಯ್ತಾ ಏನೋ ಗೊತ್ತಿಲ್ಲ. ಈಗ ಅಂತ ಮಾಡ್ತಾ ಇದೀವಿ. ಓಕೆ, ಮುಂದೆ ಮಳೆ ಬರೋದು ಬಿಡೋದು ದೇವ್ರಿಗೆ ಬಿಟ್ಟಿದ್ದು. ಓಕೆ ಅಣ್ಣ, ಇದು ಈಗ ಎಷ್ಟು ಖರ್ಚಾಗಿರ್ಬೋದು ಈಗ ಮೆಕ್ಕೆಜೋಳ ಹಾಕ್ಲಿಕ್ಕೆ? ಯಾವ ತರ ಐತೆ ಈಗಿನ ವಾತಾವರಣ? ಸ್ವಲ್ಪ ಈಗ ಹೆಚ್ಚು ಕಮ್ಮಿ ಒಂದ್ 20,000 ರೂಪಾಯಿ ಮ್ಯಾಲ ಖರ್ಚಾಗೈತೆ ನೋಡಪ್ಪ 1.5 ಎಕರೆಗೆ. ಅಣ್ಣ ಸ್ಪ್ರಿಂಕ್ಲರ್ ಈ ವರ್ಷ ತಗೊಂಡವ ಅಥವಾ ಹಳೆ ಬಿದ್ವಾ ಹೆಂಗೆ? ಇಲ್ಲ, ನಮ್ಮ ಮದ್ವೆ ಇತ್ತು, ಹಂಗಾಗಿ ಒಂದು ಹಾಕೋದು ಅಷ್ಟೇ. ಇಲ್ಲಾಂದ್ರೆ ಇನ್ನೇನು ಹೊಸ ತಗೊಂಡ್ ಮಾಡ್ಬೇಕಂದ್ರೆ ಇನ್ನೇನ್ ಆಗ್ತಿದ್ದಿಲ್ಲ. ಓಕೆ ಅಣ್ಣ, ಇದು ಬೋರ್ ಎಷ್ಟು ವರ್ಷದ, ಎಷ್ಟು ಅಡಿ ಕೊರ್ಸಿದ್ರಿ, ಎಷ್ಟು ನೀರು ಬಿದ್ದಿತ್ತು ಅವಾಗ? ಅವಾಗ ಒಂದ್ 5 ಇಂಚ್ ಬರೋದು, ಈಗ ಒಂದ್ 5-6 ವರ್ಷ ಆಗ್ತಾ ಬರ್ತು. ಮಳೆಗಾಲ ನಡೆಯೋದ ಚೆನ್ನಾಗ್ ಬರ ನೀರು. ಇವಾಗ ಮಳೆ ಇಲ್ಲ, ಹೋದ ವರ್ಷನೂ ಒಂದ್ಸರಿನ ಹಳ್ಳಾರಿರಲ್ಲ. ಹಳ್ಳಾರಿ ಅಂತ ಮಳೆನ ಬಂದ್ ಹೋದ್ ಸರಿನು. ಈ ಸರಿನು ಅಷ್ಟು ಕಷ್ಟ ಆಗೈತಿ. ಬೇಸಿಗೆಗೆ ಒಂದ್ 10 ಚೀಲ ಆಗಿತ್ತು ರಾಗಿ ಹಾಕಿ. ರಾಗಿ ಹಾಕಿದ್ರಾ ನೀರಾವರಿಗೆ? ಓಕೆ ಆಯ್ತಣ್ಣ, ಇದು ಸ್ವಲ್ಪ ಯಾಕೆ ಲೇಟ್ ಆಗಿ ಹಾಕಿದ್ರೆ? ಇಷ್ಟೊತ್ತು ಕಾಲ ಕೆಲವು ಕಡೆ ಎಡೆ ಕುಂಟೆ ಇದಾವೆ. ಮಳೆನೇ ಇಲ್ಲಲ್ಲ ಇಲ್ಲಿ, ಮಳೆ ಇಲ್ಲ, ಬೋರ್ ತರ ನೀರ್ ಜಾಸ್ತಿ ಬರ್ತಿಲ್ಲ, ಅದಕ್ಕಾಗಿ ಸುಮ್ನೆ ಆಗ್ಬಿಟ್ಟು. ಮೊನ್ನೆ ಈಗ ಒಂದ್ 20 ದಿನದ ಮುಂಚೆ ಮಳೆ ಬಂತು, ಹೊಲ ಒಡ್ಸಿ ಬೀಜ ಹಾಕಿದ್ವಿ, ಅಲ್ಲಿಗೆ ಲಾಸ್ಟ್. ಬೀಜ ಹಾಕಿದ್ದೆ ಲಾಸ್ಟ್, ಮತ್ತೆ ಮಳೆನೇ ಇಲ್ಲ. ಮಳೆ ಇಲ್ಲ. ಓಕೆ ಅಣ್ಣ, ಈಗ ಎಷ್ಟೊತ್ತು ಓಡಿರಿ, ಎಷ್ಟೊತ್ತು ಆಫ್ ಮಾಡ್ಬೇಕು ಇವಾಗ?
ಅದೇ ಒಂದು 20 ನಿಮಿಷ ಓಡಿದ್ರೆ ಒಂದ್ ಅರ್ಧ ಗಂಟೆ ಆಫ್ ಮಾಡ್ಬೇಕು. ಅರ್ಧ ಗಂಟೆ ಆಫ್ ಮಾಡ್ಬೇಕು. ಅರ್ಧ ಗಂಟೆ ಆಫ್ ಮಾಡಿ ಒಂದ್ 20 ನಿಮಿಷ ಓಡಿಸೋದು. ಮತ್ತೆ 20 ನಿಮಿಷ ಫುಲ್ ಬರುತ್ತಾ? 20 ನಿಮಿಷ ಬರ್ಬೇಕು. ಓಕೆ ಅಣ್ಣ, ಇನ್ನು 20 ನಿಮಿಷ ಆಫ್ ಮಾಡ್ತಿರೋದೇನಕ್ಕೆ ನೀರ್ ಕಮ್ಮಿ ಬರುತ್ತೆ, ಮೋಟರ್ಗೆ ಎಫೆಕ್ಟ್ ಆಗುತ್ತೆ ಅಥವಾ ಫೋರ್ಸ್ ಆಗಿರ್ಲಿ ಅಂತನಾ ಹೋಗತ್ತೆ ಅಂತ ಹೇಳಿ ಆಫ್ ಮಾಡೋದು. ಆಫ್ ಮಾಡೋದು? ನೋಡಿದ್ರೆ ಖಾಲಿ ಮೋಟರ್ ಓಡುತ್ತೆ ಅಂತ ಹೇಳ್ಬಿಟ್ಟು. ಎಷ್ಟಡಿ ಐತೆ ಅಂದ್ರಣ್ಣ ಇದು? ಇದು 600 ಅಡಿ ಐತೆ ಆಳ. ಓಕೆ, ಈಗ ಅಣ್ಣ ಇದೇ ತರ ನಿಮ್ ಸುತ್ತಮುತ್ತ ಎಲ್ಲ ಬೋರು ಆಗಿದಾವ ಅಥವಾ ನಿಮ್ದು ಈ ತರ ಆಗಿದ್ಯಾ? ನಮ್ಮ ಎಷ್ಟೋ ಬೋರ್ ನಿಂತೇ ಬಿಡದಾವೆ. ಹಾ 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 ಈಗ ಹೇಳ್ಬೇಕಾದ್ರೆ ನಮ್ದೇ ಸ್ವಲ್ಪ ಬಂಡಾಟಕ್ಕೆ ಹೊಡಿತಿರೋದು ಹಂಗೆ ಹಿಂಗೆ. ಹಾ. ಅಡಿಕೆ ಗಿಡ ಕುಂಟಿಸ್ತಾರವಲ್ಲ ಪಾಪ, ನೀರ್ ನಿಂತ್ ಬಿಡದಾವ ಬೋರ್. ಓಕೆ ಅಣ್ಣ, ಈಗ ನೀರ್ ಕಮ್ಮಿ ಇದಾವೆ ಅಂತ ಆಲ್ರೆಡಿ ಹೇಳ್ತಾ ಇದ್ರಿ ನೀವೇ. ಅಡಿಕೆ ಗಿಡ ಮಾಡ್ಲಿಕ್ಕೆ ಯಾಕೆ ಹೋಗಿಲ್ಲ, ಇದೇ ಕಾರಣಕ್ಕೆ ಸುಮ್ನಾದ್ರ? ಇದೇ ಕಾರಣಕ್ಕೆ ನೀರ್ ಇಲ್ಲದಕ್ಕೋಸ್ಕರನೇ ಸುಮ್ನೆ ಆಗಿ. ಓಕೆ ಅಣ್ಣ, ಈ ಕಮ್ಮಿ ನೀರಲ್ಲೇ ಬೇರೆ ತರಕಾರಿ ಹೂವಿನ ಬೆಳಿಬೋದಿತ್ತಲ್ಲ, ಮೆಕ್ಕೆಜೋಳಕ್ಕೆ ಹಾಕೋದ್ರೆ? ಅದು ಮನೆಯಾಗೆ ಮಾಡೋದಿರ್ಬೇಕು ಅದೆಲ್ಲ. ಓಕೆ, ಮನೆ ಮಾಡೋರಿಲ್ಲ. ಹಂಗಾಗಿ ಮೆಕ್ಕೆಜೋಳ ಹಾಕಿದ್ರ? ಮೆಕ್ಕೆಜೋಳ. ಓಕೆ ಅಣ್ಣ, ಪ್ರತಿ ವರ್ಷ ಈ ಹೊಲಗಳಾಗೆಲ್ಲ ಏನ್ ಬೆಳೆ ಬೆಳಿತಾರ ಜಾಸ್ತಿ? ಮೆಕ್ಕೆಜೋಳನೇ ನಾವು ಹಾಕೋದು. ಹೊಸ ಮೆಕ್ಕೆಜೋಳ ಹಾಕ್ತಿವಿ. ರಾಗಿ ಇಲ್ಲ ಟೈಮ್ನಾಗ ರಾಗಿ ಹಾಕ್ತಿವಿ, ಊಟಕ್ಕೆ ರಾಗಿಲ್ದಾಗ. ಓಕೆ, ಇದ್ದಾಗೆಲ್ಲ ಮೆಕ್ಕೆಜೋಳನ ಹಾಕ್ತಿವಿ. ಓಕೆ ಅಣ್ಣ, ಈಗ ಮೆಕ್ಕೆಜೋಳನ ಲೇಟ್ ಆಗಿ ಹಾಕಿದ್ರೆ ಹಿಂದಾಗೈತೆ, ಅದ್ರ ಜೊತೆ ಹೇಳ್ರಿ. ಏನ್ ಹಾಕತ್ತ ಇಲ್ಲ ಗೊತ್ತಿಲ್ಲ, ಏನ್ ಮಾಡಕ್ ಮಾಡಿದ್ರ ಏನ್ ಕೆಲಸ, ರೈತರ ಕೆಲಸ ಮಾಡ್ಬೇಕು ಮಾಡಿದ್ರ? ಓಕೆ ಅಣ್ಣ, ಇದು ಮೆಕ್ಕೆಜೋಳ ಲೇಟ್ ಆಗೈತೆ, ನೀರು ಕಮ್ಮಿ ಆಗಿದಾವೆ, ಮಳೆಗಾಲದಾಗ ಮಳೆನೂ ಬರ್ತಿಲ್ಲ. ಹೆಂಗ್ ಅನ್ಸುತ್ತೆ ರೈತರ ಕಷ್ಟ ಈ ವರ್ಷ? ಅದೇ ಏನ್ ಮಾಡಂಗಿಲ್ಲಪ್ಪ, ಏನ್ ಮಾಡಂಗೈತಿ. ಮಳೆ ಬಂದ್ರೆ ಬೆಳಕನ್ನೋದು, ಇಲ್ಲಾಂದ್ರೆ ಸುಮ್ನೆ ಆಗತ್ತೆ. ಅಣ್ಣ, ಮಳೆ ಚೆನ್ನಾಗಿ ಆಗಿ ನೀರು ಚೆನ್ನಾಗಿದ್ರೆ ಅಂದ್ರೆ ಬೇಸಿಗೆ ಕಾಲದಾಗ ಮತ್ತೆ ಬೇರೆ ಬೆಳೆ ಹಾಕ್ತೀರಾ? ಮತ್ ಬೇರೆ ಬೆಳೆ ಏನ್ ಹಾಕ್ತೀರಾ ನಾರ್ಮಲ್ ಆಗಿ? ಅದೇ ರಾಗಿ ಇಲ್ಲ ಶೇಂಗಾ ಹಾಕಂತಿದ್ವಿ ಈ ಸರಿ. ಈ ಮಳೆನೂ ಇಲ್ಲಲ್ಲ, ಏನ್ ಮಾಡೋದು? ಓಕೆ, ಈಗ ಮೇನ್ ಇರೋದು ಮಳೆ ಪ್ರಾಬ್ಲಮ್. ಇಲ್ಲ. ಓಕೆ ಅಣ್ಣ, ನೀವು ಟಿವಿ ನ್ಯೂಸ್ ಪೇಪರ್ ಜನ ಮಾತಾಡೋದು ನೋಡ್ತಿರ್ತಾರ, ಏನ್ ಅನ್ಸುತ್ತೆ, ಏನ್ ಹೇಳ್ತಾರೆ ಜನಗಳು ನಾರ್ಮಲ್ ಆಗಿ ಈ ವರ್ಷದ ಮಳೆಗಾಲ ನ್ಯೂಸ್ ಅಲ್ಲಾಗಿರ್ಬೋದು? ನ್ಯೂಸ್ನಾಗೆಲ್ಲ ಮಳೆ ಮುಂದಕ್ಕೆ ಕುಡಿಯೋ ನೀರು ಬಜೆಟ್ ಆಗತ್ತೆ, ಹಂಗಪ್ಪ, ಅದ್ ಏನಾಗತ್ತೆ ಗೊತ್ತಿಲ್ಲ. ನೋಡೋದು. ಓಕೆ ಅಣ್ಣ, ಈ ಹೊಲದಾಗೆ ನಾರ್ಮಲ್ ಆಗಿ ಎಲ್ಲ ಚೆನ್ನಾಗಿ ಅನ್ಕೊಂಡಂಗಾದ್ರೆ ಎಷ್ಟು ಇಳುವರಿ ಬರುತ್ತೆ ಒಂದ್ ಎಕರೆಗೆ ಅಥವಾ ಟೋಟಲ್ ಹೊಲಕ್ಕೆ? ಈಗ ಮೊನ್ನೆ ಹೋದ್ ಸರಿ ಮಳೆಗಾಲಕ್ಕೆ ಹಾಕಿದ್ರೆ 53 ಕ್ವಿಂಟಲ್ ಆಯ್ತು ಮೆಕ್ಕೆಜೋಳ. 53 ಕ್ವಿಂಟಲ್. 53 ಕ್ವಿಂಟಲ್ ಒಳ್ಳೆ ಇಳುವರಿನಾ ನಿಮಗೆ ಈ ನೆಲಕ್ಕೆ? ಈ ನೆಲಕ್ಕೆ ಅಷ್ಟು ಬಂದ್ರೆ ಸಾಕು. ಆಯ್ತಣ್ಣ, ಹೋದ್ ಸರಿ ಮೆಕ್ಕೆಜೋಳದ ರೇಟ್ ಆಗ್ಲಿಲ್ಲ, 1600, 1700, 800 ಲಾಸ್ಟ್, ಅದು ಚೆನ್ನಾಗಿದ್ದವು. ಹೋದ ವರ್ಷ ಹೆಂಗಾಯ್ತು ರೇಟ್? ಎಷ್ಟು ಸಿಕ್ಕರೆ ರೈತರ ಲಾಭ ಅಂತ ಅನ್ಸುತ್ತೆ? 1800 ರೂಪಾಯಿ ಆಗಿತ್ತಪ್ಪ ನಮ್ಗೆ. 53 ಕ್ವಿಂಟಲ್ ಆಗಿತ್ತು. ಓಕೆ, ಅದೇ ಮಾಡಿದ್ನೆಲ್ಲ ಕೂಲಿ ಹಾಕಿ ಲೆಕ್ಕ ಹಾಕಿದ್ರೆ ಏನೋ ಪ್ರಯೋಜನ ಇಲ್ಲ, ಬಿಟ್ರೆ ಗತಿ ಇಲ್ಲ, ಏನ್ ಮಾಡೋದು? ಓಕೆ ಅಣ್ಣ, ಇದಕ್ಕೆ ಇನ್ನು ನೆಕ್ಸ್ಟ್ ಎಡೆಕುಂಟೆ ಎಷ್ಟು ದಿವಸ ಬಿಟ್ಟು ಹೊಡಿತೀರಾ? ಅದೇ ಈಗ ಮಳೆ ಬಂದ್ರೆ ಇನ್ನೊಂದ್ ವಾರ ಬಿಟ್ಟು ಎಡೆಕುಂಟೆ ಹೊಡಿಬೇಕು. ಮಳೆನೂ ಬರಂಗಿಲ್ಲ, ಏನ್ ಮಾಡೋದು? ಹೌದು. ಓಕೆ, ಮಳೆ ಬಂದ್ರೆ ಎಡೆಕುಂಟೆ ಎಲ್ಲ ಚೆನ್ನಾಗುತ್ತೆ. ಒಟ್ಟು ಮಳೆ ಬರ್ಬೇಕು ಮೇನ್. ಮಳೆ ಬಂದ್ರೆ ಏನಾದ್ರೂ ಮಾಡ್ಬೋದು. ಏನು ನೀರು ಸ್ವಲ್ಪ ಇರೋದ್ರಿಂದ ಕಟ್ಟಾಗಿವಿ. ನೀರಿಲ್ದಾರ ಆ ಕಡೆ ನಮ್ಮ ಮಣ್ಣಿಂದ ಅದೆಲ್ಲ ಬಿತ್ತಿದ್ದಾರೆ, ಏನಿಲ್ಲ. ನೀರಿಲ್ದ ಕಷ್ಟ. ನೀವೇನೋ ಬೋರ್ ಇರೋದಕ್ಕೆ ಆನ್ ಮಾಡಿದ್ರ, ಇಲ್ಲ ಅಂದ್ರೆ ಕಷ್ಟ, ಹೊಡಿಸಬೇಕಿತ್ತು. ಸುಮ್ನೆ ಅದೇ ಬಿತ್ತಂಗ್ ಸುಮ್ನೆ ಇರ್ಬೇಕಾಯ್ತು ಅಷ್ಟೇ. ಓಕೆ ಅಣ್ಣ, ಇದು ಗೊಬ್ಬರ ಯಾವ್ದು ಸಿಕ್ಕಿತ್ತು, ಯಾವ್ದು ಹಾಕಿದ್ರಿ ವರ್ಷ ತಳಗೊಬ್ಬರ? ಇಲ್ಲ, DAP ಸಿಕ್ಕಿತ್ತಾ? ಹೆಂಗಿತ್ತಣ್ಣ ರೇಟ್ ಈ ವರ್ಷ? ಈ ವರ್ಷ 1800 ರೂಪಾಯಿ ಪ್ಯಾಕೆಟ್. 50 kg ಬ್ಯಾಗ್ 1800 ರೂಪಾಯಿ. 1800 ರೂಪಾಯಿ. ಮೆಕ್ಕೆಜೋಳ ಎಷ್ಟು kg ಬ್ಯಾಗ್ ಎಷ್ಟು ರೂಪಾಯಿ ಅಣ್ಣ? ಅದು 4 kg ಬ್ಯಾಗನಪ್ಪ, 1100 ರೂಪಾಯಿ. ಓಕೆ ಅಣ್ಣ, ಇದು ಹುಟ್ಟುವಾಗ ಹಸಿ ಇತ್ತಾ? ಹುಟ್ಟುವಾಗ ಹಸಿ ಇತ್ತು. ಮಳೆ ಬರ್ತದಂತ ನಾವು ಇದು ಮಾಡಿದ್ವಿ, ಬಿಟ್ಟಿದ್ವಿ. ಮಳೆನೇ ಇಲ್ಲ ಬಿತ್ತಿದಾಗ್ಲಿಂದ. ಓಕೆ ಅಣ್ಣ, ಇದು ದಪ್ಪ ಆಗೈತಾ ತೆಳ್ಳಾಗೈತಾ ಅಣ್ಣ, ಅವಣಾಗೈತಾ, ಹೆಂಗ ಅನ್ಸುತ್ತೆ? ಅಂದ್ರೆ ಒಂದ್ ಸ್ವಲ್ಪ ಮಿಷಿನ್ ಬಿತ್ತಿದ್ವಿ, ಸ್ವಲ್ಪ ದಪ್ಪನೇ ಆಗೈತೆ ಜೋಳ. ಮಳೆ ಬಂದ್ರೆ ಸರಿ ಆಗುತ್ತೆ. ಮಳೆ ಬಂದ್ರೆ ಸರಿ ಹೋಗತ್ತೆ, ಎಡೆಕುಂಟೆ ಅದು ಹೋಗ್ತಾವ. ಒಂದೊಂದು ಹೋಗ್ತಾವಲ್ಲ ಮೆಕ್ಕೆಜೋಳ. ಓಕೆ ಓಕೆ ಅಣ್ಣ, ಆಯ್ತು. ಈಗ ಮೆಕ್ಕೆಜೋಳ ಇನ್ನು ಸ್ಟಾರ್ಟಿಂಗ್ ಬಿತ್ತಿ ಇನ್ನು 2-3 ಎಲಾಗೈತೆ, ಇನ್ನು ಸ್ಟಾರ್ಟಿಂಗ್ ಅಲ್ಲೇ ಟ್ರಬಲ್ ಆಗ್ತೈತಿ ವರ್ಷ ಮಳೆದು. ಮುಂದೆ ಏನೋ ಗೊತ್ತಿಲ್ಲ, ಯಾರು ನೋಡಿದಾರಪ್ಪ. ಮುಂದೆ ಮಳೆ ಮೇನ್ ಮಳೆಯಿಂದಾನೇ ನಡಿಬೇಕು ಇವೆಲ್ಲ ಬೆಳೆಗಳು. ಇವಾಗಲೇ ಮಳೆಗಾಲದಾಗ ಮೋಟರ್ ಚಾಲು ಮಾಡ್ಬೇಕಂದ್ರೆ ಬೇಸಿಗೆ ಹೆಂಗ್ ಕತೆ? ಪಜಿತಿ ಬೀಳ್ಬೇಕಂದ್ರೆ ಬೇಸಿಗೆ ಇನ್ನೇನು ಕುಡಿಯ ನೀರಿಂದ ಪಜಿತ್ ಆಗತ್ತೆ. ಹೌದು, ನೀರಿದ್ರೆ ಬೆಳ್ಕೊಂಬುದು, ಅದ್ರ ಸುಮ್ನಾಗದ ಅಷ್ಟೇ. ಓಕೆ ಅಣ್ಣ, ಹಿಂಗೆ ನಷ್ಟ ಕಷ್ಟ ಎಲ್ಲ ನೋಡ್ತಾ ಇದ್ರಲ್ಲ,
ನಿಮಗ್ ಅನ್ಸುತ್ತಾ ಯಾವತ್ತಾರು ಯಾಕಾರು ರೈತರ ಅದು ಅಥವಾ ಬೇಡ ಅನ್ಸುತ್ತೋ ಅಥವಾ ಹೆಂಗ ಮೊದ್ಲಾರು ಮಾಡಿ ಬಿಟ್ಟಿದ್ದಾರೆ. ಈಗ ಅದ್ ಬಿಟ್ರೆ ನಮಗೂ ಬೇರೆ ಕೆಲಸ ಬರಲ್ಲ, ಬೇರೆ- ಏನ್ ಮಾಡೋದು? ಅವಾಗ್ಲಿಂದಾನೇ ಬರೀ ಇದ್ದೇ ಮಾಡ್ಕೊಂಡ್ ಬಂದಿದ್ರ. ಹ್ಮ್. ಹ್ಮ್. ಈಗ ಇದ್ನು ಮಾಡ್ದಂಗಿದ್ರೆ ಇದ್ರು ಮಾಡಲ್ಲಪ್ಪ ಅವರು ಅಂತಾರೆ ಜನ. ಹೌದೌದೌದು, ಅಡಿಕೆ ಬೈಲ್ ಬಿಟ್ಟಾರೆ ಅಂತ ಹೇಳಿ. ಬೀಳ್ಬಿಟ್ಟಿದ್ದಾರೆ. ಹಾ. ಇಲ್ಲಾಂದ್ರೆ ಮಾರಿಯ ಹ್ಮ್. ಇದ್ದು ಸ್ವಲ್ಪ ಹೊಲನ ಮಾಡ್ಕೊಂಡು ಅಡ್ಡಾಡ್ತಾರೆ, ಮಜಾ ಮಾಡ್ತಾರೆ ಅಂತಾರೆ. ಹಂಗೆ ಹೆಂಗಿದ್ರೂ ಕಷ್ಟ. ಸದ್ಯಕ್ಕೆ ಈಗ ಸುಮ್ನೆ ಹಿಂಗೆ ಮ್ಯಾನೇಜ್ ಮಾಡ್ಕೊಂಡು ತಳ್ಕೊಂಡು ಹೋಗ್ತಾ ಇದೀರಾ. ಕಷ್ಟ ಸುಖನ ಲಾಭ ನಷ್ಟನ. ಅದು ಏನು ಗೊತ್ತಾಗಲ್ಲ. ಈಗ ಏನ್ ಹೇಳ್ತಂದ್ರು ಬರಲ್ಲ. ಹೌದೌದೌದೌದೌದು. ಈಗ ಮಾಡ್ದಂಗ್ ಬಿಟ್ಟಿಯ ಜನ ಆಡ್ಕೊಂತಾರೆ. ಈಗ ಮಾಡಿಯ ನಮ್ಮಿ ನೋವು. ಹೌದು, ಮೈ ಮೇಲೆಲ್ಲ. ಓಕೆ ಅಣ್ಣಾರ, ಈಗ ಏನ್ ಇವತ್ತು ಮೆಕ್ಕೆಜೋಳ ಎರಡೆರಡೆ ಮೂರ್ ಎಲೆಲ್ಲ ಐತೆ, ಮಳೆ ಆಗಿಲ್ಲ, 10-15 ದಿವಸ ಆಯ್ತು, ಕೆಂಪು ನೆಲ ಬೇರೆ ಡ್ರೈ ಆಗುತ್ತೆ ಬೇಗ, ನೀರ್ ಕಟ್ತಾ ಇದಾರ, ಆಮೇಲೆ ನೀರಿಂದು ಪ್ರಾಬ್ಲಮ್ ಐತೆ, 20 ನಿಮಿಷ ಓಡ್ಬೇಕು, ಅರ್ಧ ಗಂಟೆ ಆಫ್ ಮಾಡ್ಬೇಕು ಅಂತ ಹೇಳಿದ್ರಿ, ಬೋರಲ್ಲಿ ನೀರ್ ಕಮ್ಮಿ ಇದಾವೆ ಅಂತ ಹೇಳಿ. ಮುಂದಿನ ದಿನಗಳಲ್ಲಿ ಮಳೆ ಬರ್ಲಿ, ನಿಮ್ ಮೆಕ್ಕೆಜೋಳ ನಿಮ್ದು ಕೈ ಹಿಡಿಲಿ, ರೈತರು ಬೆಳಿತಿರ್ತಕ್ಕಂಥ ಬೆಳೆಗಳಿಗೆ ಒಳ್ಳೆ ಇಳುವರಿ ಬರ್ಲಿ, ರೇಟ್ ಆಗ್ಲಿ, ಈ ವರ್ಷ ಮಳೆನೇ ಚೆನ್ನಾಗಾಗ್ಲಿ ಅಂತ ಕೇಳ್ಕೊಂತೀನಿ. ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ಅಣ್ಣಾರೆ. ಸರಿ ಅಪ್ಪ, ನಮಸ್ಕಾರ.